ನಮ್ ಜೊತೆಗೆ ಹಸುವಿನ ಮಾಲೀಕರು ಕರ್ಣ ಅವರು ಇದ್ದಾರೆ. ಸರ್, ಏನ್ ಇವತ್ತು ಒಂದು ಕೃತ್ಯ ನಡೀತು, ಹಿಂದೆ ಎಲ್ಲೋ ಪಶು ಆಸ್ಪತ್ರೆ ಹೋರಾಟಕ್ಕೆ ಕಾರಣ ಏನು? ಅದೇ ಕಾರಣ ಎಲ್ಲ ಪಬ್ಲಿಕ್ ಎಲ್ಲ ಹಂಗೆ ಹೇಳ್ತಾರೆ ಮೇಡಮ್. ನಾನು ಅನ್ಕೊಂಡಿಲ್ಲ ಪಬ್ಲಿಕ್ ಉಗಿತವ್ರೆ, ನೀನ್ ಏನಕ್ಕಾದ್ರೆ ಅದಕ್ಕೆಲ್ಲ ಹೋರಾಟ ಹೋದೆ, ಅದರಿಂದ ನಿಮ್ಮ ಹಸಿರು ಈ ತರ ಮಾಡವ್ರೆ, ಇದು ತಪ್ಪಲ್ವಾ ಹೋರಾಟ ಮಾಡಿದ್ದು? ಅದಕ್ಕೆ ಬಂದ್ಬಿಟ್ಟು ಈ ತರ ಹಸುಗ್ ಮಾಡವ್ರೆ ಅಂತ. ಇರ್ಲಿ, ಇನ್ನ ಜಾಸ್ತಿ ಮಾಡ್ತೀವಿ ಹೋರಾಟ, ಇನ್ಮೇಲೆ ಇನ್ನ ಜಾಸ್ತಿ ಮಾಡ್ತೀವಿ. ನಿಮ್ಗೆ ಯಾರ ಮೇಲೆ ಅಂದ್ರೆ ನಿಮ್ ಮೇಲೆ ಯಾರಿಗಾದ್ರು ವೈಯಕ್ತಿಕ ದ್ವೇಷ ಆಯ್ತಾ ಅಥವಾ ಅನುಮಾನ ಏನಾದ್ರು ಇದೆಯಾ ಇಂಥವ್ರ ಅಂತ ಹೇಳಿ? ಇಲ್ಲ, ಯಾರ ಮೇಲೆ ಎಲ್ಲ ಚೆನ್ನಾಗಿ ಮಾತಾಡ್ತವ್ರೆ, ಚೆನ್ನಾಗಿ ಮಾತಾಡ್ತಾರೆ. ಹಿಂದೆ ಕೆಲಸ ಮಾಡೋರು ಬಂದ್ಬಿಟ್ಟು ಮುಂದೆ ಬರಲ್ಲ ಮೇಡಮ್. ಮುಂದೆ ನಾವು ನಿಂತ್ಕೊಂಡು ಮಾತಾಡ್ತೀವಲ್ಲ, ಆ ತರ ಮಾತಾಡೋಕ್ಕೆಲ್ಲ ಇವನಿಗೆ ಎಲ್ಲಿ ನಮ್ ಮುಂದೆ ಮಾಡಕ್ಕೆ ಅವ್ರಿಗೆ ಇದು ಇರ್ಬೇಕಲ್ಲ, ಧೈರ್ಯ ಇಲ್ಲ. ಏನ್ ಮಾಡ್ತೀಯ, ಹಸು ಮೇಲೆ ತೋರಿಸ್ತಾರೆ. ಸರ್, ಈಗ ವಿರೋಧ ಪಕ್ಷದ ನಾಯಕರು ಕೂಡ ಈಗ ಭೇಟಿ ನೀಡೋದ್ರು, ಆದ್ರೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿಲ್ಲ ಸರ್, ಏನ್ ಹೇಳ್ತೀರಾ? ಇಲ್ಲಿ ಸಂಬಂಧಪಟ್ಟವ್ರ ಅಧಿಕಾರಿಗಳು ಅಂದ್ರೆ ಯಾರು? ಯಾರು ಬಂದಿಲ್ಲ? ಇಲ್ಲ, ಯಾರು ಬರ್ಲಿಲ್ಲ. ಇಲ್ಲಿ ಹಿಂದೂ ಕಾರ್ಯಕರ್ತರು ಬೆಳಗ್ಗೆ ಬಂದ್ರು. ಫಸ್ಟ್ ಬಂದಿದ್ದು ಪವರ್ ಟಿವಿ ಅವ್ರು ಬಂದ್ರು. ಆಮೇಲೆ ಹಿಂದಿ ಕಾರ್ಯಕರ್ತ ಅಶೋಕ್ ಸಾಹೇಬ್ರು ಬಂದವ್ರೆ. ಸರ್, ಈಗ ಹಸುಗಳಿಗೆ ಇಂತಹ ಸ್ಥಿತಿ ಬಂದಿದೆ, ನೀಡಿರುವಂತಹ ಏನು ಹಣಗಳನ್ನ ನೀಡ್ತಾ ಇದ್ದಾರೆ, ಅದು ಎಲ್ಲವೂ ಕೂಡ ಇದೆಯಲ್ಲ, ಇದಕ್ಕೆ ಪರಿಹಾರ ಆಗುತ್ತಾ ಸರ್? ಮೇಡಮ್, ನಾನು ದುಡ್ಡಿಗೆ ಆಸೆ ಪಡೋನಲ್ಲ. ನಮ್ ತಾಯಿಗೆ ಎದೆ ಕುಯ್ದಿರೋ ಒಂದೇ, ಇದಕ್ಕೆ ಎದೆ ಕುಯ್ದಿರೋ ಒಂದೇ. ನಾನು ಇಲ್ಲಿ ನೋಡಿ, ನಾನು ಎದೆದಲ್ಲೇ ಇರ್ಬೇಕು ಯಾವಾಗ್ಲೂ. ಅದಕ್ಕೆ ಕುಯ್ದವ್ರೆ ಅಂದ್ರೆ ಇವ್ರು ಎಂತ ಕಡಗುರು ಇರ್ಬೇಕು. ಸೊ ನೋಡಿದ್ರಲ್ಲ, ಇದಿಷ್ಟು ಏನು ಹಸುವಿನ ಮಾಲೀಕರಾಗಿರುವಂತಹ ಕರ್ಣ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.